ಈ ಸತ್ಯ ಘಟನೆ ಆ ದಿವ್ಯ ಪ್ರಸಂಗಕ್ಕೆ ಸೇರಿದ್ದು. ಅದು ಇಂದಿನವರೆಗೂ ಕೇವಲ ಒಂದು ರಹಸ್ಯವಾಗಿತ್ತು. ಆ ರಹಸ್ಯವು ವರ್ಷಗಳ ನಂತರ ಈಗ ನಿಮ್ಮ ಮುಂದೆ ಪ್ರಸ್ತುತವಾಗಲಿದೆ. ಸಂತ ರಾಮ್ಪಾಲ್ ಮಹಾರಾಜರ ಜೀವನದ ಆ ಮಹತ್ವದ ದಿನ, ಅದರ ಬಗ್ಗೆ ಅವರು ಇಂದಿನವರೆಗೂ ಭಕ್ತ ಸಮಾಜದ ಮುಂದೆ ಕೇವಲ ಸಾಂಕೇತಿಕವಾಗಿ ವರ್ಣನೆ ಮಾಡಿದ್ರು. ಈಗ ಅವರ ಆಜ್ಞೆಯಿಂದ ಆ ದಿವ್ಯ ಪ್ರಸಂಗವನ್ನು ವಿಸ್ತಾರವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಈ ಪ್ರಸಂಗ ಆ ದಿನದ್ದು, ಯಾವ ದಿನ ಸಂತ ರಾಮ್ಪಾಲ್ ಮಹಾರಾಜರಿಗೆ ಕಬೀರ್ ಪರಮಾತ್ಮರು ಸ್ವಯಂ ಈ ಧರೆಗೆ ಬಂದು ದರ್ಶನ ನೀಡಿದರು. ಹೇ ಗುರುದೇವ ರಾಮದೇವಾನಂದಜಿ ಮಹಾರಾಜರೇ, ಗೊತ್ತಿಲ್ಲ ಈ ದಾಸನಲ್ಲಿ ನೀವು ಏನು ನೋಡಿದ್ದೀರೋ. ಅಂದರೆ ಈ ದಾಸನಿಗೆ ಇಂದು ನೀವು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದೀರಿ. ನಿಮ್ಮ ನಂತರ ನನಗೆ ಗುರು ಪದವಿಯಲ್ಲಿ ಕುಳಿಸಿದಿರಿ. ಈ ದಾಸನು ತನ್ನ ಕೊನೆಯ ಉಸಿರಿನವರೆಗೂ ನೀವು ನೀಡಿರುವ ಜಗತ್ ಕಲ್ಯಾಣದ ಮಾರ್ಗ ಮತ್ತು ಮೋಕ್ಷದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಮರ್ಪಿತನಾಗಿರುತ್ತಾನೆ. ಪರಮಾತ್ಮನ ಸತ್ಯ ಜ್ಞಾನ ಮತ್ತು ಸತ್ಯ ಮಂತ್ರವನ್ನು ಪ್ರತಿ ಮನೆಗೆ ತಲುಪಿಸಿಬಿಡುತ್ತೇನೆ. ಆಮೇಲೆ ನನ್ನೊಂದಿಗೆ ಏನು ಬೇಕಾದರೂ ಆಗಲಿ, ಈ ದಾಸನು ಜೀವಮಾನ ಪರ್ಯಂತ ಪರಮಾತ್ಮನ ಮಾರ್ಗದಲ್ಲಿ ಕಾರ್ಯನಿರತರಾಗಿರುತ್ತಾನೆ. ಇದು ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ, ವಿಕ್ರಮಿ ಸಂವತ್ಸರ 2053, ಮಾರ್ಚ್ 9, 1997 ಭಾನುವಾರದ ಮಾತು. ಸಂತ ರಾಮ್ಪಾಲ್ ಮಹಾರಾಜರು ಹರಿಯಾಣದ ಝಜ್ಜರ್ ಜಿಲ್ಲೆಯ ಝಾಡ್ಲಿ ಗ್ರಾಮದಲ್ಲಿ ಗರೀಬ್ದಾಸ್ ಮಹಾರಾಜರ ವಾಣಿಯ ಪಠಣೆ ಮಾಡಲು ಹೋಗಿದ್ದರು. ಅಲ್ಲಿ ಯಾವುದೋ ಕಾರಣದಿಂದ ಪಾಠ ರದ್ದಾದ ಕಾರಣ ಅವರು ಹಿಂತಿರುಗುತ್ತಿದ್ದರು. ಅಲ್ಲಿಂದ ಸಂತ ರಾಮ್ಪಾಲ್ ಮಹಾರಾಜರು ಕಬೀರ್ ಪರಮಾತ್ಮನ ನೆನಪಿನಲ್ಲಿ ಮಗ್ನರಾಗಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಹಿಂತಿರುಗುತ್ತಿದ್ದರು. ಸಂತ ರಾಮ್ಪಾಲ್ ಮಹಾರಾಜರು ಸ್ಕೂಟರನ್ನು ರಸ್ತೆಯ ಬದಿ ಒಂದು ಚಹಾದ ಅಂಗಡಿಯ ಬಳಿ ನಿಲ್ಲಿಸುತ್ತಾರೆ.